ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ರಾಜ್ಯಾದ್ಯಂತ ಈ ಅಧಿಸೂಚನೆಯನ್ನ ಹರಿದುಹಾಕಿ ಧಿಕ್ಕಾರ ಹೇಳಿ ನಾವು ಕೋರ್ಟಿಗೆ ಹೋಗುವಂತಹದ್ದನ್ನ ನಿರ್ಣಯವನ್ನು ತಗೊಳ್ತೀವಿ. ಕರ್ನಾಟಕ ಸರ್ಕಾರ ಇವತ್ತು ಸಂಜೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಇವರಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ 22ರಲ್ಲಿ ಬಿಜೆಪಿ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದ್ದನ್ನ ರದ್ದು ಮಾಡಿದ್ದಾರೆ. ಆ ಅಧಿಸೂಚನೆಯಲ್ಲಿ ಸಮವಸ್ತ್ರ, ಸಮಾನತೆ, ಏಕತೆ ಶಾಲಾ ಕಾಲೇಜುಗಳಲ್ಲಿ ಇರಬೇಕು ಮತ್ತು ಆ ಶಾಲಾ ಆಡಳಿತ ಮಂಡಳಿಯ ನಿರ್ಣಯದಂತೆ ಪಾಲಿಸಬೇಕು ಅಂತನ್ನುವಂಥದ್ದು ಮೆನ್ಷನ್ ಮಾಡಿದ್ದನ್ನ ಕಾಂಗ್ರೆಸ್ ಸರ್ಕಾರ ಮಧು ಬಂಗಾರಪ್ಪನವರ ಮೂಲಕ ಅದನ್ನ ರದ್ದುಪಡಿಸಿದ್ದಾರೆ. ಅಂದ್ರೆ ಇವರಿಗೆ ಸಮಾನತೆ, ಏಕತೆ ಬೇಡ ಅನ್ನುವಂಥದ್ದು ಒಂದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಇಡೀ ದೇಶದಲ್ಲಿ ತಂದಂತಹ ನಿರ್ಣಯ ಇದು. ಅಂದ್ರೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಇರಬಾರದು ಅಂತನ್ನುವಂಥ ದೃಷ್ಟಿಕೋನದಿಂದ ಸಮವಸ್ತ್ರ ಅರ್ಥನೇ ಇದೆ. ಸಮವಸ್ತ್ರ, ಸಮಾನತೆ, ಏಕತೆ, ಅಲ್ಲಿ ಮೇಲು ಕೀಳು, ಸ್ಪೃಶ ಅಸ್ಪೃಶ್ಯತೆ, ಶ್ರೀಮಂತ ಬಡವರ, ರೈತ, ಕಾರ್ಮಿಕ ಅನ್ನುವಂಥ ಭೇದ ಭಾವನೆ ಇರಬಾರದು. ಮಕ್ಕಳಂದ್ರೆ ಮಕ್ಕಳನ್ನೇ ಇರಬೇಕು, ಶಾಲಾ ಮಕ್ಕಳೇ ಇರಬೇಕು, ಭಾರತೀಯರಾಗಿರ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತಂದರ್ಥನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ದೃಷ್ಟಿಯಿಂದ, ಮುಸ್ಲಿಮರ ಓಟಿಗೋಸ್ಕರ ಇವತ್ತು ಶಾಲಾ ಮಕ್ಕಳಲ್ಲಿ ಭೇದವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳಲ್ಲಿ ಒಡಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಹಿಜಾಬ್ ಹಾಕೊಂಡ್ ಬರಬಹುದು ಅಂತನ್ನುವಂಥದ್ದನ್ನ ಇವತ್ತು ಡಿಕ್ಲೇರ್ ಮಾಡಿದರು. ಹಿಜಾಬ್ ಈ ಹಾಕೊಂಡ ತಕ್ಷಣನೇ ಗೊತ್ತಾಗುತ್ತೆ ಇವಳು ಮುಸ್ಲಿಮ್, ಇವನು ಮುಸ್ಲಿಂ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಸೊ ಇದಕ್ಕೆ ತಕ್ಕ ಹಾಗೆ ಟೋಪಿನ ಹಾಕೊಂಡ್ ಬರಬಹುದು, ಸಾಂಪ್ರದಾಯಿಕವಾದಂತ ಉಡುಪುಗಳನ್ನು ಹಾಕೊಂಡ್ ಬರಬಹುದು ಅಂತ ಹುಡುಗರು ಟೋಪಿ ಹಾಕೊಂಡ್ ಬರ್ತಾರೆ. ಸೊ ಇವನು ಮುಸ್ಲಿಂ ಅಂತ ಆಗತ್ತೆ. ಇನ್ನು ಹಿಂದೂಗಳು ಶಿವದಾರ್ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಜನವಾರ ಇರ್ಬೋದು, ಅದು ಒಳಗಡೆ ಇರುತ್ತೆ, ಹೊರಗಡೆ ಗೊತ್ತಾಗಂಗಿಲ್ಲ. ಇವನು ಬ್ರಾಹ್ಮಣ, ಇವನು ಲಿಂಗಾಯತ, ಇವನು ಅದು ಇದು ಅಂತ ಗೊತ್ತಾಗಂಗಿಲ್ಲ. ಸೊ ಒಳಗಡೆ ಇರುವಂತಹದ್ದು ನೀವೇ ಹೇಳಿದ್ರಿ, ಅದನ್ನ ಧರಿಸಬಹುದು ಅಂತನ್ನುವಂಥದ್ದು ನೀವೇನು ಆರ್ಡರ್ ಮಾಡೋದು. ಅದು ಅವರ ಸಂಪ್ರದಾಯ, ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದು ಹೊರಗಡೆ ಗೊತ್ತಾಗುವುದಿಲ್ಲ ಅದು. ಸೊ ಈ ರೀತಿಯ ನಿಮ್ಮ ಉದ್ದಟತನ, ನಿಮ್ಮ ವ್ಯವಸ್ಥಿತವಾದಂತ ಕಣ್ಣಿಗೆ ಮಣ್ಣು ಹಾಕುವಂತಹದ್ದು ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾರೆ. ಇನ್ನು ಪೇಟ ಹಾಕೊಳ್ಳುವಂತಹದ್ದು, ಟರ್ಬನ್ ಹಾಕೊಳ್ಳುವಂತಹದ್ದು ಮಾಡಬಹುದು. ಪೇಟ ಟರ್ಬನ್ ಯಾರು ಹಾಕೊಳ್ತಾರೆ? ಎಲ್ಲಿದೆ ಪದ್ಧತಿ ಅದು? ಇದರಲ್ಲಿ ಇದೆ ಅಷ್ಟೇ. ಸಿಖ್ ಪಂಜಾಬ್ನಲ್ಲಿ ಟರ್ಬನ್ ಹಾಕೊಳ್ತಾರೆ, ಪೇಟ ಹಾಕೊಳ್ತಾರೆ ಸಂಬಂಧಪಟ್ಟಂತವರು. ಇಲ್ಲಿ ಕರ್ನಾಟಕದಲ್ಲಿ ಏನ್ ಸಂಬಂಧ ಅದು? ಸೊ ಈ ರೀತಿಯ ಅಧಿಸೂಚನೆ ಹೊರಡಿಸ್ತಾ ಇರುವಂತಹದ್ದು ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ನೀವು ಸಮಾನತೆ ನಿಮಗೆ ಬೇಕಾಗಿಲ್ಲ, ಮುಸ್ಲಿಮರು ಬೇಕಾಗಿದೆ. ಒಡಕವನ್ನೇ ನಿರ್ಮಾಣ ಮಾಡುವಂತ ಪ್ರಕ್ರಿಯೆ ಬೇಕಾಗಿದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇದರ ಜೊತೆಗೆ ಇನ್ನೊಂದು ಅಪಾಯಕಾರಿಯ ಬೆಳವಣಿಗೆ ಅಂತಂದ್ರೆ, ಈ SDMC ಅಂತನ್ನುವಂಥದ್ದು ಒಂದು ಶಾಲಾ ಕಮಿಟಿ ನೇಮಕ ಆಗ್ತಿತ್ತು. ಆ ಶಾಲಾ ಕಮಿಟಿಯವರ ಹಕ್ಕನ್ನ ಕಸಿದುಕೊಂಡಿದ್ದಾರೆ. ಅವ್ರು ಯಾವುದೇ ನಿರ್ಣಯ ತಗೊಳ್ಳಂಗಿಲ್ಲ, ಸರ್ಕಾರದ ಅಧಿಸೂಚನೆ ಏನಿದೆ ಅದನ್ನೇ ಪಾಲಿಸಬೇಕು ಅಂತನ್ನುವಂಥದ್ದು ತಗೊಂಡಿದ್ದಾರೆ. ಸೊ ಇದು ಅಂದ್ರೆ ಅವರು ಅಲ್ಲಿಯ ಶಾಲೆಗೆ ಸಂಬಂಧಪಟ್ಟಂತಹದ್ದು ಅವರು ಯೋಚನೆ ಮಾಡುವಂತಹದ್ದು. ಈಗ ಅದನ್ನೇ ಅವ್ರ ಹಕ್ಕನ್ನ ಕಸ್ಕೊಳ್ಳೋ, ಹಾಗಾದ್ರೆ ನೀವು ಅಲ್ಲಿ ಕಮಿಟಿ ಮಾಡೋದು ಯಾತಕ್ಕೆ? ಅವರಿಗೆ ಒಳಿತನ ಆಗಬೇಕು, ಆ ಶಾಲಾ ಅಭಿವೃದ್ಧಿ ಆಗಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ಇರುತ್ತೆ. ಸೊ ಇದು ಅತ್ಯಂತ ಖಂಡನೀಯವಾದ, ಇದನ್ನ ವಿರೋಧ ಮಾಡ್ತೇವೆ. ಅಷ್ಟೇ ಅಲ್ಲ, ನಾನು ಹೇಳೋದು ಇದರ ಸಂಬಂಧಪಟ್ಟಂತ ಅಧಿಸೂಚನೆಯನ್ನ ವಕೀಲರ ಜೊತೆಗೆ ಕನ್ಸಲ್ಟ್ ಮಾಡಿ ಇದನ್ನು ನಾವು ಹೈಕೋರ್ಟಿಗೆ PIL ಹಾಕುವಂತಹದ್ದು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದೀವಿ. ಇದು ಸರಿಯಲ್ಲ, ಇದು ತಪ್ಪು ನಿರ್ಣಯ. ಮುಸ್ಲಿಂ ತುಷ್ಟೀಕರಣ ಒಂದೇ ನಿಮ್ಮ ಕಣ್ಣು ಮುಂದೆ ಇದೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಿಗೆ ಅಭಿವೃದ್ಧಿ ಆಗಬೇಕು, ಸಮಾನತೆ, ಏಕತೆ ನಿರ್ಮಾಣ ಆಗಬೇಕು ಅಂತ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ.